ಮಾಸ್ಕ್ ಯಾಕೆ ಹಾಕಿಲ್ಲ ಅಂತ ಹೇಳಿದಕ್ಕೆ ಗಲಾಟೆ ಆಗಿದೆ. ಮಹಿಳೆ ಜೊತೆ ಹುಡುಗರು ಗಲಾಟೆ ಮಾಡ್ಕೊಂಡಿದ್ದಾರೆ. ಶೃಂಗೇರಿ ತಾಲೂಕಿನ ನೆಮ್ಮಾರ್ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಉಡುಪಿ ಮೂಲದ ಯುವಕರು ಮಾಸ್ಕ್ ಯಾಕೆ ಹಾಕಿಲ್ಲ ಅಂತ ಅಲ್ಲೊಬ್ರು ಮಹಿಳೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉಡಾಫೆಯಾಗಿ ವರ್ತನೆ ತೋರಿದ್ದಾರೆ. ಮಹಿಳೆ ಜೊತೆಯಲ್ಲಿ ಅಸಭ್ಯ ವರ್ತನೆಯನ್ನ ಈ ಹುಡುಗರು ತೋರಿದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಂತೆ ಯುವಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಈ ನೆಮ್ಮಾರ್ ಭಾಗದಲ್ಲಿ ಒಂದು ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ನೋಡಕ್ಕೆ, ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋಕೆ ಅಂತ ತುಂಬಾ ಜನ ಪ್ರವಾಸಿಗರು ಬರ್ತಾ ಇರ್ತಾರೆ. ಈ ಲಾಕ್ಡೌನ್ ಟೈಮ್ ನಲ್ಲಿ ಇದೆಲ್ಲ ಬೇಕಾಗಿತ್ತು. ಅಲ್ಲಿ ಹೋಗಿದ್ದಾರೆ, ಮಾಸ್ಕ್ ಹಾಕೊಂಡು ಹೋಗಿಲ್ಲ. ಅಲ್ಲಿ ಒಬ್ರು ಮಹಿಳೆ ಬಂದಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಆತಂಕ ಇರುತ್ತೆ. ನೆಮ್ಮಾರ್ ಅಂದ್ರೆ ಅದೊಂದು ಪುಟ್ಟ ಗ್ರಾಮ. ಸೊ ಸ್ಥಳೀಯರಿಗೆ ಆತಂಕ ಏನಂದ್ರೆ ಇವರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ನಮಗೂ ಕೊರೋನಾ ಸ್ಪ್ರೆಡ್ ಮಾಡ್ತಾರೆ ಅಂತ. ಮಾಸ್ಕ್ ಯಾಕೆ ಹಾಕಿಲ್ಲ ಅಂತ ಅಷ್ಟೇ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಇಷ್ಟೆಲ್ಲ ಹಂಗಾಮ ಆಗಿದೆ. ಇನ್ನು ಬಳ್ಳಾರಿ ಹಾಗೇನೆ ಕಲಬುರಗಿಯಲ್ಲಿ ಜನಕ್ಕೆ ಲಾಕ್ಡೌನ್ ಭಯನೇ ಇಲ್ಲ. ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಜನ ಓಡಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹಾಗೇನೆ ಪೊಲೀಸರು ಎಚ್ಚರಿಕೆ ಕೊಟ್ಟರೂ ಕೂಡ ಜನ ಬಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ನೋಡ್ತಾ ಇದೀವಿ, ಮಾರ್ಕೆಟ್ ನಲ್ಲಿ ಯಾವುದೋ ಹಬ್ಬದ ಹಿಂದಿನ ದಿನ ಶಾಪಿಂಗ್ ಮಾಡ್ದಂಗೆ ಜನ ಬಂದಿದ್ದಾರೆ ಆ ಮಾರ್ಕೆಟಿಗೆ. ಕಲಬುರಗಿಯಲ್ಲೂ ಅದೇ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವಾಗ ನಿಮ್ಗೆ ಅಗತ್ಯತೆ ಏನಿದೆ, ಹಣ್ಣು ತರಕಾರಿ ಹೂವು ಅದಕ್ಕೆಲ್ಲ ಏನು ಸಮಸ್ಯೆ ಆಗಲ್ಲ ಅಂತ ಪರ್ಮಿಷನ್ ಕೊಟ್ರೆ, ಇವ್ರು ಹಿಂಗ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಕಷ್ಟ ಆದ್ರೂ ಆಗ್ಬಹುದು. ಇವಾಗ ಏನ್ ನೀವು ರೂಲ್ಸ್ ಫಾಲೋ ಮಾಡಬೇಕು ಅಂತ ಸರ್ಕಾರ ಹೇಳಿದೆ, ಗೈಡ್ಲೈನ್ಸ್ ಕೊಟ್ಟಿದೆ, ಅದನ್ನ ದಯವಿಟ್ಟು ಫಾಲೋ ಮಾಡಿ. ಕಲಬುರಗಿಯಲ್ಲಿ ಸಂಡೇ ಲಾಕ್ಡೌನ್ ಇದ್ರೂ ಕೂಡ ಜನ ಮಾತ್ರ ಲಾಕ್ಡೌನ್ಗೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಬೀದಿಗೆ ಬರ್ತಾ ಇದ್ದಾರೆ. ದ್ವಿಚಕ್ರ ವಾಹನ, ಆಟೋಗಳ ಸಂಚಾರ ಕೂಡ ಜೋರಾಗೇ ಇದೆ. ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ರೆ ಕೆಲವೆಡೆ ಹೋಟೆಲ್ಗಳು ಎಂದಿನಂತೆ ಶುರುವಾಗ್ಬಿಟ್ಟಿದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಸಂಡೇ ಲಾಕ್ಡೌನ್ ಬಿಗಿಗೊಳಿಸ್ತಾ ಇದ್ದಾರೆ ಪೊಲೀಸರು. ನಗರದ ಪ್ರಮುಖ ರಸ್ತೆ ಹಾಗೂ ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಂಡೇ ಲಾಕ್ಡೌನ್ಗೆ ಜನರ ಸ್ಪಂದನೆ ಉತ್ತಮವಾಗಿದೆ. ಜನ ವಾಹನಗಳಿಲ್ಲದೆ ರಸ್ತೆಗಳು ಬಿಕ್ಕುವಂತ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವಿಶ್ವದಲ್ಲಿ ಒಂದು 500ಕ್ಕಿಂತ ಹೆಚ್ಚಿನ ಜನ ಸೈನಿಕರು ತಮ್ಮ ತ್ಯಾಗ ಬಲಿದಾನದ ಮೂಲಕ ಇವತ್ತು ದೇಶವನ್ನು ರಕ್ಷಣೆಯನ್ನು ಮಾಡಿ ಏನು ಒಂದು ವಿಶ್ವದಲ್ಲಿ ಅತಿ ಎತ್ತರವಾದಂಥ ಒಂದು ಪ್ರದೇಶವನ್ನು ನಮ್ಮ ಶತ್ರುಗಳಿಂದ, ಪಾಕಿಸ್ತಾನದಿಂದ ಏನು ಅದನ್ನು ವಶಪಡಿಸ್ಕೊಂಡಿರೋ ಅದನ್ನು ಮರಳಿ ಪಡೀಲಿಕ್ಕೆ ಅವ್ರು ಮಾಡಿದಂಥ ತ್ಯಾಗ ನಿಜಕ್ಕೂ ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂಥದ್ದು. ತಾಯಿ ನಾಡಿಗಾಗಿ, ದೇಶಕ್ಕಾಗಿ ತಮ್ಮ ಜೀವವನ್ನೇ ಕೊಡುವಂಥ ಒಂದು ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿಗಳು, ಆ ಯೋಧರಿಗೆ ನಮ್ಮ ನಮನ.